Hi, hello, dear students. This is AI Mujawar sir from Vikas Career Academy. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾನು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಸಾಮಾನ್ಯವಾಗಿ ನಾವು ಸಿಂಪಲ್ ಸೆಂಟೆನ್ಸಸ್, ಸೊ ಐ ಗೋ ಟು ಕಾಲೇಜ್, ಐ ಆಮ್ ಗೋಯಿಂಗ್ ಟು ಕಾಲೇಜ್, ಐ ಹ್ಯಾವ್ ಗಾನ್ ಟು ಕಾಲೇಜ್, ಐ ಹ್ಯಾವ್ ಬೀನ್ ಗೋಯಿಂಗ್ ಟು ಕಾಲೇಜ್, ಐ ವೆಂಟ್ ಟು ಕಾಲೇಜ್, ಐ ವಾಸ್ ಗೋಯಿಂಗ್ ಟು ಕಾಲೇಜ್, he goes to college, I am playing, he is playing, she is working, they are working. ಈ ರೀತಿ ಸಾಮಾನ್ಯವಾಗಿ ಸಿಂಪಲ್ ವಾಕ್ಯಗಳನ್ನ ನಾವು ಮಾಡ್ತಾ ಇರ್ತೀವಿ ಬೆಳಗಿಂದ. ಬಟ್ ಇಲ್ಲಿ ವಿಶೇಷವಾಗಿ ಹೇಳ್ಬೇಕೇನಂದ್ರೆ, ಕನ್ನಡದಲ್ಲಿ ಯಾವ ರೀತಿ ಮಾತಾಡ್ತೀವಿ ಆ ರೀತಿಯಾಗಿ ನಮಗೆ ಮಾತಾಡ್ಲಿಕ್ಕೆ ಬರಬೇಕು ಅಂದ್ರೆ, if you want to speak like Kannada or if you want to speak like your native language, so whatever your native language like Kannada, Urdu, Tamil, Telugu, Marathi, ಯಾವುದೇ ನಿಮ್ಮ ಮಾತೃಭಾಷೆ ಇರಲಿ, ಆ ರೀತಿಯಾಗಿ ಮಾತಾಡಕ್ ಬರಬೇಕು ಅಂದ್ರೆ ಇಲ್ಲಿ ವಿಶೇಷವಾಗಿ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಅನ್ನ ನೀವು ಕಲಿಯಲೇಬೇಕು. ಈ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಕಲಿತರೆ ಮಾತ್ರ ನಿಮಗೆ ನಿಮ್ಮ ಮಾತಲ್ಲಿ ಪರಿವರ್ತಿಸಿ ಹೇಳಲಿಕ್ಕೆ ಬರುತ್ತೆ. ಸಾಮಾನ್ಯವಾಗಿ ನಾವು ಕನ್ನಡದಲ್ಲಿ ಮಾತಾಡ್ತಾ ಇರಬೇಕಾದಾಗ ನಾವು ನಮ್ಮ ಮಾತಲ್ಲಿ ಪರಿವರ್ತಿಸಿ ಹೇಳ್ತಾ ಇದೀವಿ. ಸೊ ಏನೇನ್ ನಾವು ನೋಡಿರ್ತೀವಿ ಅಥವಾ ನಾವು ಮಾಡಿದಂತ ಕೆಲಸಗಳನ್ನ ನಾವು ನಮ್ಮ ಮಾತಲ್ಲಿ ಪರಿವರ್ತಿಸಿ ಹೇಳ್ತೀವಿ. ಬೇರೆಯವ್ರು ಮಾಡಿದ ಕೆಲಸಗಳನ್ನ ನಮ್ಮ ಮಾತಲ್ಲಿ ಪರಿವರ್ತಿಸಿ ಹೇಳ್ತಾ ಇದೀವಿ. ಸೊ ಈ ನಮ್ಮ ಮಾತಲ್ಲಿ ಪರಿವರ್ತಿಸಿ ಹೇಳ್ಬೇಕು ಅಂತಂದ್ರೆ ನಮ್ಗೆ ಕೆಲವೊಂದು ರೂಲ್ಸ್ ಗಳು ನಮ್ಗೆ ಗೊತ್ತಿರಲೇಬೇಕು. ರೂಲ್ಸ್ ಗೊತ್ತಿಲ್ಲ ಅಂದ್ರೆ ನಮಗೆ ನಮ್ಮ ಮಾತಲ್ಲಿ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇಫ್ ಯು ನೋ ದ ರೂಲ್ಸ್ ಆಫ್ ಇಂಡೈರೆಕ್ಟ್ ಸ್ಪೀಚ್, ದೆನ್ ಓನ್ಲಿ ಯು ಕ್ಯಾನ್ ಟೆಲ್ ಇನ್ ಇಂಡೈರೆಕ್ಟ್ ಸ್ಪೀಚ್. ಇವತ್ತಿನ ಒಂದು ಈ ತರಗತಿಯಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಹೇಗೆ ನಾವು ಮಾತಾಡಬೇಕು, ಹೇಗೆ ಬರೀಬೇಕು ಅನ್ನೋದನ್ನ ನಾನು ಕಲಿಸ್ಕೊಡ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ವಿಶೇಷವಾಗಿ ಇನ್ನೊಂದು ಪಾಯಿಂಟ್ ಅನ್ನ ನಾನು ಹೇಳಲಿಕ್ಕೆ ಬಯಸೋದೇನಪ್ಪ ಅಂದ್ರೆ, ಇದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಅಂತಾನೂ ಕರಿತೀವಿ. ರಿಪೋರ್ಟೆಡ್ ಸ್ಪೀಚ್. ಈ ರಿಪೋರ್ಟೆಡ್ ಸ್ಪೀಚ್ ಯಾಕೆ ನಾವು ಕರಿತೀವಿ ಅಂತಂದ್ರೆ, ಸೊ ರಿಪೋರ್ಟರ್, ನೀವು ಈ ರಿಪೋರ್ಟರ್ ಅನ್ನೋ ಪದವನ್ನ ಕೇಳಿರ್ಬೋದು. ರಿಪೋರ್ಟರ್ ಏನ್ ಮಾಡ್ತಾರಂದ್ರೆ, ನೋಡಿದ್ದನ್ನ ಕೇಳಿದ್ದನ್ನ ಪ್ರತಿಯೊಂದು ತಮ್ಮ ಮಾತಲ್ಲೇ ಪರಿವರ್ತಿಸಿ ಬರೀತಾರೆ. ರಿಪೋರ್ಟ್ ಮಾಡ್ತಾರೆ. ಯಾರಿಗೆ? ನಮಗೆ. ಸೊ ಯಾವುದ್ರ ಮೂಲಕ? ಸೊ ಪ್ರಿಂಟ್ ಮೀಡಿಯಾ ಮೂಲಕ ಆಗ್ಲಿ ಅಥವಾ ಒಂದು ಟಿವಿ ಮಾಧ್ಯಮ ಮೂಲಕ ಆಗ್ಲಿ ಅವರು ನಮಗೆ ರಿಪೋರ್ಟ್ ಮಾಡ್ತಾ ಇರ್ತಾರೆ. ನೀವು ನೋಡ್ತಾ ಇರ್ತೀರಿ, ಬೆಳಗಿನ ಸಾಯಂಕಾಲವರೆಗೆ ಬ್ರೇಕಿಂಗ್ ನ್ಯೂಸ್ ಅಂತ ಬರ್ತಾ ಇರ್ತದೆ, ಟಿವಿಯಲ್ಲಿ ನ್ಯೂಸ್ ಬರ್ತಾ ಇರ್ತದೆ, ಅಥವಾ ನ್ಯೂಸ್ ಪೇಪರ್ ಅಲ್ಲಿ ನಾವು ಬಹಳಷ್ಟು ಒಂದು ನ್ಯೂಸ್ ಗಳನ್ನ ಓದ್ತಾ ಇರ್ತೀವಿ. ಸೊ ಎಲ್ಲೆಲ್ಲಿ ಏನಾಯ್ತು ಪ್ರತಿಯೊಂದು ನಾವು ವಿಷಯಗಳನ್ನ ತಿಳ್ಕೊತಾ ಇರ್ತೀವಿ. ಅದು ಏನು ಬರುತ್ತೆ ಅಂದ್ರೆ, ನ್ಯೂಸ್ ಅಲ್ಲಿ ಬರೋದಾಗ್ಲಿ ಅಥವಾ ನ್ಯೂಸ್ ಪೇಪರ್ ಓದೋದಾಗ್ಲಿ ಪ್ರತಿಯೊಂದು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಇರುತ್ತೆ. ಅಂದ್ರೆ ತಮ್ಮ ಮಾತಲ್ಲಿ ಅವರು ಬರೆದಿರ್ತಾರೆ. ಸೊ ಅವ್ರ ಹಾಗೆ ನಮಗೆ ಬರ್ಲಿಕ್ಕೆ ಬರಬೇಕು, ಅವರಾಗಿ ನಮಗೆ ಎಕ್ಸ್ಪ್ಲನೇಷನ್ ಮಾಡಕ್ ಬರಬೇಕು ಅಂದ್ರೆ ನಮಗೆ ಇಲ್ಲಿ ರೂಲ್ಸ್ ಗಳು ಗೊತ್ತಿರಬೇಕು. ಹಾಗಾದ್ರೆ ಸೊ ರಿಪೋರ್ಟೆಡ್ ಅಂದ್ರೆ ರಿಪೋರ್ಟ್ ಮಾಡೋದಕ್ಕೆ ನಾವು ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳಿ ಕರಿತೀವಿ. ಸೊ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ವಿ ಕಾಲ್ ಇಟ್ ಇಸ್ ರಿಪೋರ್ಟೆಡ್ ಸ್ಪೀಚ್. ಹಾಗಾದ್ರೆ ಸೊ ಇಲ್ಲಿ ನಿಮ್ಗೆ ಅರ್ಥ ಆಗಿರ್ಬೇಕು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಂದ್ರೆ. ಸೊ ಡೈರೆಕ್ಟ್ ಅಂದ್ರೆ ಪರರು ಹೇಳಿದ ಮಾತುಗಳನ್ನು ಅವರ ಮಾತುಗಳಲ್ಲೇ ಹೇಳುವುದು. ಡೈರೆಕ್ಟ್ ಸ್ಪೀಚ್ ನೋಡಿ, ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ. ಪರರು ಹೇಳಿದ ಮಾತುಗಳನ್ನು ಅವರ ಮಾತುಗಳಲ್ಲೇ ಹೇಳುವುದಕ್ಕೆ ಪ್ರತ್ಯಕ್ಷ ಮಾತು ಎನ್ನುತ್ತೇವೆ. ಸೊ ಇಂಡೈರೆಕ್ಟ್ ಸ್ಪೀಚ್ ಅಂತಂದ್ರೆ ಪರರು ಹೇಳಿದ ಮಾತುಗಳನ್ನು ನಮ್ಮ ಮಾತುಗಳಲ್ಲಿ ಪರಿವರ್ತಿಸಿ ಹೇಳುವುದಕ್ಕೆ ಅಪ್ರತ್ಯಕ್ಷ ಮಾತು. ಅಂದ್ರೆ ನಮ್ಮ ಮಾತಲ್ಲಿ, ಈಗೇನ್ ನಾನು ನಿಮ್ಗೆ ಟೀಚ್ ಮಾಡ್ತಾ ಇದ್ದೀನಿ, ಇದು ನನ್ನ ಮಾತಲ್ಲಿ ಪರಿವರ್ತಿಸಿ ಹೇಳ್ತಾ ಇದ್ದೀನಿ. ಸೊ ಬೇರೆಯವರು ನಿಮ್ ಫ್ರೆಂಡ್ಸ್ ಮಾತಾಡ್ಬೇಕಾದ್ರೆ ತಮ್ಮ ಮಾತಲ್ಲಿ ಪರಿವರ್ತಿಸಿ ಹೇಳ್ತಾರೆ. ಸೊ ಇದು ನಮ್ಗೆ ಇಂಗ್ಲಿಷ್ ಅಲ್ಲಿ ಬರ್ತಾ ಇಲ್ಲ. ಯಾಕೆ ನಮ್ಗೆ ಬರ್ತಾ ಇಲ್ಲ ಅಂದ್ರೆ ಎರಡು ಕಾರಣ. ಒಂದು, ನಮ್ಗೆ ಡೌಟ್ಸ್ ಇದೆ. ಎರಡನೇದು, ಪ್ರಾಕ್ಟೀಸ್ ಇಲ್ಲ. ಅಂದ್ರೆ ಡೌಟ್ಸ್ ನಮ್ಗೆ ಕ್ಲಿಯರ್ ಆಗಿಲ್ಲ. ಎರಡನೇದು, ನಮ್ಗೆ ಹೇಳಿ ಅಭ್ಯಾಸ ಇಲ್ಲ, ಕೇಳಿ ಅಭ್ಯಾಸ ಇದೆ. ಸೊ ಬೆಳಗಿಂದ ಯಾರಾದ್ರೂ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ರೆ ಅಥವಾ ಇಂಗ್ಲಿಷ್ ನ್ಯೂಸ್ ನೋಡ್ತೀವಿ, ಅದನ್ನ ಕೇಳ್ಕೊಂಡು ನಾವು ಅರ್ಥ ಮಾಡ್ಕೋತೀವಿ. ಬಟ್ ನಮ್ಗೆ ಹೇಳ್ಬೇಕಾದಾಗ ಕಷ್ಟ ಆಗುತ್ತೆ. ಹಾಗಾದ್ರೆ ಇಲ್ಲಿ ನಾವು ಮೊಟ್ಟ ಮೊದಲಾಗಿ ನೋಡ್ಬೇಕಾಗಿದ್ದೇನಪ್ಪ ಅಂದ್ರೆ, ಡೈರೆಕ್ಟ್ ಸ್ಪೀಚ್ ಅಂದ್ರೆ ಏನು, ಇಂಡೈರೆಕ್ಟ್ ಸ್ಪೀಚ್ ಅಂದ್ರೆ ಒಂದು ಎಕ್ಸಾಂಪಲ್ ಮೂಲಕ ನಾನು ಕೊಡ್ತಾ ಇದ್ದೀನಿ. ರವಿ said, comma, I am busy today. This is called direct speech. ನೋಡಿ ಆತ್ಮೀಯ ವಿದ್ಯಾರ್ಥಿಗಳೇ, ರವಿ said I am busy today. This is called direct speech. ಯಾಕಿದು ಡೈರೆಕ್ಟ್ ಸ್ಪೀಚ್ ಅಂತಂದ್ರೆ, ಈ ರವಿ ಏನ್ ಹೇಳಿದಾನೆ ಅದನ್ನೇ ನಾನು ನಿಮ್ ಮುಂದೆ ಬಂದು ಹೇಳ್ತಾ ಇದ್ದೆ. ಇದನ್ನ ನನ್ನ ಮಾತಲ್ಲಿ ಪರಿವರ್ತಿಸಿ ಹೇಳ್ತಾ ಇಲ್ಲ. ಸೊ ರವಿ said is one sentence. Of course I am busy, that is ಇಲ್ಲಿ ಎರಡು ಸೆಂಟೆನ್ಸ್ ಇದೆ. ಇಲ್ಲಿ ಇನ್ವರ್ಟೆಡ್ ಕಾಮಾಕ್ಕೆ ಮೊದಲು ಬರೋದು ಇದು ರಿಪೋರ್ಟೆಡ್ ವರ್ಬ್. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಕಾಲ್ಡ್ ರಿಪೋರ್ಟೆಡ್ ವರ್ಬ್. ಇದು ದಿಸ್ ಇಸ್ ಕಾಲ್ಡ್ ರಿಪೋರ್ಟೆಡ್ ಸ್ಪೀಚ್.
So there are two parts. One is reported verb, another is reported speech. Verb ಅಂದ್ರೆ said ಅಂತ ಏನ್ ಬರ್ತದೆ ನೋಡ್ರಿ, says, said ಅಂತ ಏನ್ ಬರ್ತದೆ, ದಿಸ್ ಇಸ್ ಕಾಲ್ಡ್ ವರ್ಬ್. ಸೊ ಇಲ್ಲಿ ಯಾರು ಮಾತಾಡ್ತಾರೆ ಅದು ಸ್ಪೀಚ್. ಸೊ ಇನ್ವರ್ಟೆಡ್ ಕಾಮಾದಲ್ಲಿ ಬರೋದು ಸ್ಪೀಚ್. ಈಗ ರವಿ ಹೇಳ್ದ ನಾನು ಇವತ್ತು ಬ್ಯುಸಿ ಆಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ನಾನು ಏನ್ ಮಾಡ್ಬೇಕಾಗಿದೆ ಅಂದ್ರೆ ನನ್ನ ಮಾತಲ್ಲಿ ಪರಿವರ್ತಿಸಿ ಹೇಳ್ಬೇಕಾಗಿದೆ. ಸೊ ರವಿ ಹೇಳಿದ್ರೆ ನನ್ನ ಮಾತಲ್ಲಿ ಪರಿವರ್ತಿಸಿ ಹೇಳ್ಬೇಕಾಗಿದೆ. ಸಾಮಾನ್ಯವಾಗಿ ನೀವು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ರವಿ ಭೇಟಿಯಾಗಿದ್ದ, ರವಿ ಹೇಳ್ದ, ರವಿ ಅವಾಗ ಬ್ಯುಸಿ ಆಗಿದ್ದ, ರವಿ ಆಗ ಬ್ಯುಸಿ ಆಗಿದ್ದ ಅಥವಾ ಅವತ್ತು ಬ್ಯುಸಿ ಆಗಿದ್ದ. ಸೊ ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾಗಿದೆ. ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಹೇಳ್ಬೇಕಾದ್ರೆ ರವಿ ಸೇಡ್ ದಟ್, ರವಿ ಸೇಡ್ ದಟ್ he was busy that day. So dear students, please try to understand. So Ravi said I am busy today ಅಂತ ಹೇಳ್ದ. ಇದನ್ನ ನನ್ನ ಮಾತಲ್ಲಿ ಬರೋದು ಹೇಳ್ತಾ ಇದ್ದೀನಿ. Ravi said that he was busy that day. ಹಾಗಾದ್ರೆ ರಿಪೋರ್ಟೆಡ್ ವರ್ಬ್ ರಿಪೋರ್ಟೆಡ್ ಸ್ಪೀಚ್ ಗೂ ಬಹಳ ವ್ಯತ್ಯಾಸ ಇದೆ. ಇಲ್ಲಿ ರಿಪೋರ್ಟೆಡ್ ವರ್ಬ್ ಅವನು ಏನ್ ಹೇಳಿದಾನೆ ಅದನ್ನೇ ಹೇಳ್ತಾ ಇದ್ದೀನಿ. ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ನನ್ನ ಮಾತಲ್ಲಿ ಪರಿವರ್ತಿಸಿ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಏನೇನು ಬದಲಾವಣೆಗಳನ್ನ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಜಸ್ಟ್ ತೋರಿಸ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ರಿಮೂವ್ ಇನ್ವರ್ಟೆಡ್ ಕಾಮರ್ಸ್ ದಟ್ ಕಂಜಂಕ್ಷನ್ಸ್. ಅಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಏನ್ ಮಾಡ್ಬೇಕಂದ್ರೆ ಈ ಇನ್ವರ್ಟೆಡ್ ಕಾಮ ತೆಗೆದು ದಟ್ ಎಂಬ ಸಮುಚ್ಚಯವನ್ನ ಹಾಕಬೇಕು. ಇದು ಮೊದಲನೇ ನಿಯಮ. ಸೊ ಎರಡನೇ ನಿಯಮ ಏನಪ್ಪಾ ಅಂದ್ರೆ ಐ ಪ್ರೊನೌನ್ ಚೇಂಜ್ ಇಂಟು ಹಿ, ಶಿ, ಇಟ್. ಹಿ, ಶಿ, ಇಟ್. ಹುಡುಗ ಇದ್ರೆ ಹಿ ಬರುತ್ತೆ, ಹುಡುಗಿದ್ರೆ ಶಿ ಬರುತ್ತೆ, ಯಾವ್ದಾದ್ರು ವಸ್ತು ಇದ್ದಾಗ ಇಟ್ ಅಂತ ಆಗುತ್ತೆ. ಮೂರನೇದು ಆಮ್ ಆರ್ ಇ ಚೇಂಜ್ ಇಂಟು ವಾಸ್ ವೇರ್. ಆಮ್ ಅಂದ್ರೆ ಈಗ, ವಾಸ್ ಅಂದ್ರೆ ಆಗ. ಸೊ ಇಲ್ಲಿ ಮೂರನೇದು ಥರ್ಡ್ ಚೇಂಜಸ್ ಈಸ್ ಆಮ್ ಆರ್ ಇ ಚೇಂಜ್ ಇಂಟು ವಾಸ್ ವೇರ್. ಇಲ್ಲಿ ಆರ್ ಬಂದ್ರೆ ಇಲ್ಲಿ ವೇರ್ ಬರುತ್ತೆ, ಇಲ್ಲಿ ಈಸ್ ಬಂದ್ರೆ ಇಲ್ಲಿ ವಾಸ್ ಬರುತ್ತೆ. ಅಂಡ್ ಫೋರ್ತ್ ಚೇಂಜ್ ಇಸ್ ಪ್ರೆಸೆಂಟ್ ಟೆನ್ಸ್ ಚೇಂಜ್ ಇಂಟು ಪಾಸ್ಟ್ ಟೆನ್ಸ್. ನೋಡಿ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ಇದು ಪಾಸ್ಟ್ ಟೆನ್ಸ್ ಇದೆ. ಸೊ ದಿಸ್ ಇಸ್ ಫೋರ್ತ್ ಚೇಂಜ್. ಅಂಡ್ ಫಿಫ್ತ್ ಚೇಂಜ್ ಇಸ್ ಟುಡೇ ಚೇಂಜ್ ಇಂಟು ದಟ್ ಡೇ. ಅಂದ್ರೆ ನಿಯರ್ನೆಸ್ ಚೇಂಜ್ ಇಂಟು ರಿಮೋಟ್ನೆಸ್. ಸಾಮೀಪ್ಯ ಸೂಚಿಸುವ ಪದಗಳು ದೂರತ್ವ ಸೂಚಿಸುವ ಪದಗಳಾಗುತ್ತವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇವು 5 ಮುಖ್ಯ ಬದಲಾವಣೆಗಳನ್ನ ನಾವು ಮೊದಲನೇದಾಗಿ ಮಾಡಲೇಬೇಕು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಇದರ ಡೆಫಿನೇಷನ್, ಡೈರೆಕ್ಟ್ ಸ್ಪೀಚ್ ಅಂದ್ರೆ ಏನು, ಇಂಡೈರೆಕ್ಟ್ ಸ್ಪೀಚ್ ಅಂದ್ರೆ ಏನು, ಡೆಫಿನೇಷನ್ ಬರೆಸಿ ಅದ್ರ ಜೊತೆಗೆ ಏನೇನು ಬದಲಾವಣೆಗಳನ್ನ ಮಾಡಬೇಕು ಅನ್ನೋದನ್ನು ಬರೆಸ್ತಾ ಇದ್ರಿ. ಸೊ ಅರ್ಥ ಮಾಡ್ಕೊಳ್ಳಿ. ಏನಾದ್ರೂ ಪ್ರಶ್ನೆಗಳಿದ್ರೆ ನನ್ನ ನಂಬರ್ಗೆ ಕರೆ ಮಾಡಿ 7760010998. Thank you very much.